ನಮಸ್ಕಾರ ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರ್ಬೋದು ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಸ್.ಎಂ. ಕೃಷ್ಣರವರ ಒಂದು ರಸ್ತೆಗೆ ಸುಸ್ವಾಗತ ಅಂತ ನೋಡ್ತಾ ಇದ್ದೀರಾ. ಇದು ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಏನಪ್ಪ ಎಲ್ಲಿರ್ಬೋದು ಈ ರಸ್ತೆ ಅಂತ ಅಂದ್ಬಿಟ್ಟು. ಇದು ಹೊಸದಾಗಿ ನಿರ್ಮಾಣ ಕೆಂಪೇಗೌಡ ಲೇಔಟ್ನಲ್ಲಿ BDA ಅವರು ನಿರ್ಮಾಣ ಮಾಡ್ತಕ್ಕಂಥ ಕೆಂಪೇಗೌಡ ಲೇಔಟಲ್ಲಿ ಕಡಬಗೆರೆ ಕ್ರಾಸಿಂದ ಹಿಡಿದು ಮೈಸೂರು ರಸ್ತೆಗೆ ಎಂಟ್ರಿ ಆಗ್ತಕ್ಕಂಥ ಅದ್ಭುತವಾದ ರಸ್ತೆ ತುಂಬ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಅದ್ಭುತವಾದ ಲೇಔಟ್ಗಳು ಮತ್ತು ಕೆಂಪೇಗೌಡ ಲೇಔಟ್ಗೆ ಎಂಟ್ರೆನ್ಸ್ ಅಧಿಕೃತ ಕೆಂಪೇಗೌಡ ಲೇಔಟ್ ಎಂಟ್ರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ಭುತವಾಗಿ ಮೂಡಿ ಬರ್ತಾ ಇದೆ ರಸ್ತೆ. ಬಟ್ ಯಾವಾಗ ಓಪನ್ ಮಾಡ್ತಾರೋ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಎಲ್ಲ ಒಂದು ಕಡೆ ಈ BDAನವರು ಬೆಂಗಳೂರಿಗೆ ರಿಂಗ್ ರಸ್ತೆಯನ್ನು ಕೊಟ್ಟಂತ ಪುಣ್ಯಾತ್ಮರು ಅಂತಾನೆ ಹೇಳ್ಬೋದು. ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರನ್ನ ಮುಖ್ಯಮಂತ್ರಿಗಳಾದಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಫ್ಯೂಚರ್ ಅಲ್ಲಿ ಬೆಂಗಳೂರು ಹೀಗೆ ಆಗುತ್ತೆ, ಖಂಡಿತವಾಗಿ ಅವಶ್ಯಕತೆ ಇದೆ ಅಂತೇಳಿ ರಿಂಗ್ ರಸ್ತೆಯನ್ನು ಕೊಟ್ಟಂತವ್ರು ಅವರು. ಬಟ್ ಎಲ್ಲ ಒಂದ್ ಕಡೆ ಇನ್ನೂ ದೊಡ್ಡ ರಸ್ತೆಗೆ ಅವ್ರ ಹೆಸರನ್ನ ನಾಮಕರಣ ಮಾಡಬಹುದಾಯಿತು. ಬಟ್ ಆದ್ರೆ ಇದು ತಗೊಂಡಿದ್ದಾರೆ. ಹೀಗೆ ಮುಂದೆ ಹೋದ್ರೆ ಇದು ಕಂಟಿನ್ಯೂಟಿ ಮೈಸೂರು ರಸ್ತೆಗೆ ಇದಾಗುತ್ತೆ. NPKL ಸೆಕೆಂಡ್ ಬ್ಲಾಕು, NPKL 9th ಬ್ಲಾಕು, ನಾಡಪ್ರಭು ಕೆಂಪೇಗೌಡದ್ದು 8th ಬ್ಲಾಕು 9th ಬ್ಲಾಕು ಎಲ್ಲ ಈ ಕಡೆಗೆ ಬರ್ತಕ್ಕಂಥ, ಅದಕ್ಕೆ ಕನೆಕ್ಟಿವಿಟಿಯನ್ನು ಸಹ ಈ ರಸ್ತೆ ಮಾಡಿಕೊಟ್ಟಿದ್ದಾರೆ. ಯಾಕಂತಂದ್ರೆ ಅತ್ಯಂತ ಬೃಹತ್ ದೊಡ್ಡ ಒಂದು ಕೆಂಪೇಗೌಡ ಲೇಔಟ್. ಯಾಕಂದ್ರೆ ಇವಾಗ ಮತ್ತೆ 10 ಹಳ್ಳಿಗಳನ್ನ ಅಕ್ವೈರ್ ಮಾಡೋದ್ರ ಮುಖಾಂತರ ಮತ್ತೆ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಕೆಂಪೇಗೌಡ ಲೇಔಟ್, ನಾಡಪ್ರಭು ಕೆಂಪೇಗೌಡ ಲೇಔಟ್ ಅನ್ನ ಮತ್ತೆ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಖಂಡಿತವಾಗೂ ಈ 10 ಹಳ್ಳಿಗಳು ಸಹ ಇದ್ರ ಆಜುಬಾಜು ಬರೋದ್ರಿಂದ ಖಂಡಿತವಾಗೂ ಈ ರಸ್ತೆ ಅತ್ಯಂತ ಮುಖ್ಯ ಅನ್ಸುತ್ತೆ. ನೋಡಿ, ನೀವು ನೋಡ್ತಾ ಇದ್ದೀರಾ ಅಕ್ಕಪಕ್ಕ ಒಳ್ಳೊಳ್ಳೆ ಲೇಔಟ್ಗಳು ಸಹ, ಒಂದು ರೆವಿನ್ಯೂ ಲೇಔಟ್ಗಳು ಸಹ ಕನೆಕ್ಟಿವಿಟಿ ಇದೆ ಇದಕ್ಕೆ. ನಾಡಪ್ರಭು ಕೆಂಪೇಗೌಡ ಲೇಔಟ್ ಸಹ ಮತ್ತೆ ಇದು ಇದೆ. ಸುಸಜ್ಜಿತವಾಗಿ ಒಂದು ಪ್ಲಾನ್ ಮಾಡಿಕೊಂಡು ಮಾಡಿದ್ದಾರೆ. ಒಂದು ನ್ಯಾರೋ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಇವತ್ತು ಏನು ಕಡಬಗೆರೆ ಕ್ರಾಸ್ ಇಂದ ಇರ್ಬೋದು ಮತ್ತೆ ಸ್ಟ್ರೈಟ್ ಮೈಸೂರು ರೋಡು ಚಲಘಟ್ಟವರೆಗೂ ಒಂದು ನ್ಯಾರೋ ಕನೆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಅಕ್ಕಪಕ್ಕ ಕನೆಕ್ಟಿವಿಟಿ ಆಗೋದಕ್ಕೆ ಒಂದು ಅದ್ಭುತ ಹೇಳ್ಬೋದು. ಇದು ಒಂಥರ ಜರ್ನಿ ತುಂಬಾನೇ ಚೆನ್ನಾಗಿರುತ್ತೆ. ಮುಂದೆ ಇವಾಗೇನು ನೈಸ್ ರಸ್ತೆ ಒತ್ತಡ ಇರ್ಬೋದು, ಮತ್ತೆ ಮಾಗಡಿ ರಸ್ತೆ ಒತ್ತಡ ಇರ್ಬೋದು, ಕೆಂಗೇರಿ ಉಪನಗರ ರಸ್ತೆ ಇರ್ಬೋದು, ಅವೆಲ್ಲ ಒತ್ತಡಗಳು ಕಡಿಮೆ ಆಗ್ತವೆ ಈ ಒಂದು ರಸ್ತೆ ಓಪನ್ ಆಯ್ತು ಅಂತಂದ್ರೆ. ಮತ್ತೆ ಹಾಗೆ ಮುಂದೆ ಬಂದ್ರೆ ನಿಮ್ಗೆ ರಾಮಚಂದ್ರ ಸಿಗುತ್ತೆ, ಆಮೇಲೆ ಶ್ರೀ MV ಬಡಾವಣೆ ಸಿಗುತ್ತೆ, ಮತ್ತೆ ಕೆಂಪೇಗೌಡ ಲೇಔಟ್, ಮತ್ತೆ 8th and 9th ಬ್ಲಾಕು, ಮತ್ತೆ ಎಕ್ಸ್ಟೆನ್ಷನ್ಸ್ ಇದೆಲ್ಲ ಇದು ಇದೆ. ಇಲ್ಲಿ ರಾಮಚಂದ್ರ ಸರ್ಕಲ್, ಇಲ್ಲಿಂದ ನೀವು ರಾಮಚಂದ್ರಗೆ ಮತ್ತೆ ಕನೆಕ್ಟಿವಿಟಿ, ನಿಮ್ಗೆ ಉಪನಗರಕ್ಕೆ ಹೋಗೋದಕ್ಕೆ ದಾರಿ ಅದೆಲ್ಲವೂ ಸಹ ನಿಮ್ಗೆ ಕನೆಕ್ಟಿವಿಟಿ ಸಿಗುತ್ತೆ. ನೋಡಿ ಎಷ್ಟು ಸುಸಜ್ಜಿತವಾಗಿ ಮಾಡಿದ್ದಾರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತಕ್ಷಣಕ್ಕೆ ಬೆಂಗಳೂರಿನ ಒಂದು ಒತ್ತಡವನ್ನ, ಇವನ್ ನಾನು ಹೇಳಿದ್ನಲ್ಲ, ಕೆಂಗೇರಿ ಮತ್ತೆ ಉಪನಗರ ಮಾಗಡಿ ರೋಡ್ ಸುಮ್ಮನಹಳ್ಳಿ ಆ ಒತ್ತಡ ಏನಿದೆ ಇದನ್ನ ಡೈರೆಕ್ಟ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಅದು ಸ್ವಲ್ಪ ಕಡೆ ಅಲ್ಲಿ ಸ್ವಲ್ಪ ಫ್ರೀ ಆಗುತ್ತೆ ಈ ಕಡೆಗೆ. ನೋಡೋಣ, DK ಶಿವಕುಮಾರ್ ಅವರು ಯಾಕೋ ಇನ್ನೂ ಮೀನಾಮೇಷ ಎಣಿಸ್ತಾ ಇರೋ ಆಗಿದೆ ಇದನ್ನ ಓಪನ್ ಮಾಡೋದಿಕ್ಕೆ, ಅಥವಾ ಮುಖ್ಯಮಂತ್ರಿಗಳು ಆದ್ಮೇಲೆ ಓಪನ್ ಮಾಡಬೇಕು ಅಂತ ಏನಾದ್ರು ಹಠ ತೊಟ್ಟಿದಾರ ಏನು ಅಂತ ಗೊತ್ತಾಗ್ತಾ ಇಲ್ಲ. ಇರ್ಲಿ, ಒಬ್ಬರ ಆಸೆ ಒಂದೊಂದಿರುತ್ತೆ. ನೋಡೋಣ, ಆದಷ್ಟು ಬೇಗ ಒಂದು ಜನರಿಗೆ ಸಮರ್ಪಣೆ ಆಗ್ಲಿ ಅಂತ ಅನ್ಬಿಟ್ಟು ಒಂದು ವಿಡಿಯೋ ನಿಮ್ಗೆ ಸಮರ್ಪಣೆ ಮಾಡ್ತಾ ಇದೀವಿ. ನೋಡಿ, ಹಿಂಗೆ ನಾವು ಮುಂದೆ ಪಾಸ್ ಆಗ್ತಾ ಹೋಗ್ತಾ ಇದ್ರೆ ಇದು ಒಂದು ದೊಡ್ಡ ರೋಡ್ಗೆ ಕನೆಕ್ಟಿವಿಟಿ ಆಗುತ್ತೆ. ಇಲ್ಲಿ ನಿಮ್ಗೆ ಕೆಂಗೇರಿ ಉಪನಗರದಿಂದ ಬಂದ್ರೆ ಕೊಮ್ಮಘಟ್ಟ ಮಾರ್ಗವಾಗಿ, ಕೊಮ್ಮಘಟ್ಟ BDA ಕೊಮ್ಮಘಟ್ಟ ಏನು ವಿಶ್ವೇಶ್ವರಯ್ಯ ಲೇಔಟ್ ಏನಿದೆ, ಕೊಮ್ಮಘಟ್ಟ ಮಾರ್ಗವಾಗಿ ಲೇಕ್ ಕಡೆಯಿಂದ ಬಂದ್ರೆ ಇದು ನಮ್ಗೆ ತಾವರೆಕೆರೆಗೆ ರೀಚ್ ಆಗುತ್ತೆ ರೋಡು. ಅದು ಸಹ ಇದಕ್ಕೆ ಕನೆಕ್ಟಿವಿಟಿ ಇದೆ. ಓಕೆ, ಅಲ್ಲಿ ಕನೆಕ್ಟಿವಿಟಿ ಇರೋದ್ರಿಂದ ಆ ಭಾಗದ ಜನರು ಸಹ ಇವಾಗ ಏನು ಕೆಂಗೇರಿಯಿಂದ ಕೊಮ್ಮಘಟ್ಟ ಮಾರ್ಗವಾಗಿ ತಾವರೆಕೆರೆಗೆ ಎಲ್ಲ ಈಸಿಯಾಗಿ ಕನೆಕ್ಟಿವಿಟಿ, ಒಂದು ಸರ್ಕಲ್ ಸಿಗ್ನಲ್ ಸಿಗ್ತಾ ಇದೆ. ಅಲ್ಲಿಂದನೂ ಸಹ ಇದಾಗ್ತಾ ಇದೆ. ನೋಡಿ, ರೈಟ್ಗೆ ಹೋದ್ರೆ ಇಲ್ಲಿ ತಾವರೆಕೆರೆಗೆ ಹೋಗುತ್ತೆ, ಲೆಫ್ಟ್ಗೆ ಹೋದ್ರೆ ಮತ್ತೆ ನಮ್ಗೆ ಇಲ್ಲಿ ಕೊಮ್ಮಘಟ್ಟ ಕಡೆಗೆ ಹೋಗುತ್ತೆ. ಪ್ರತಿ ಒಂದು ಈ ತರ ಇದ್ರಲ್ಲೂ ಸಹ ಒಂದು ಅದ್ಭುತವಾದ ಒಂದು ಜಂಕ್ಷನ್ಗಳನ್ನ ಕ್ರಿಯೇಟ್ ಮಾಡಿದೆ. ಅದು ಮುಖ್ಯವಾಗಿ ಸುಮಾರು ಒಂದು 7-8 ಜಂಕ್ಷನ್ಗಳು ಇಲ್ಲಿ ಈ ರಸ್ತೆಯಲ್ಲಿ ಒಂದು 7-8 ಜಂಕ್ಷನ್ಗಳು ನಮಗೆ ಸಿಗ್ತವೆ. ತುಂಬಾ ಅದ್ಭುತವಾಗಿ ಜಂಕ್ಷನ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ.
ಅದೊಂದು ತುಂಬಾ ಖುಷಿ ಕೊಡುತ್ತೆ ಆ ಒಂದು ಜಂಕ್ಷನ್ಗಳು ನೋಡಿದ್ರೆ. ಯಾಕಂತಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀವಿ, ಕೆಲವೊಂದು ಜಂಕ್ಷನ್ಗಳು ತುಂಬಾ ಚಿಕ್ಕದಾಗಿ ಹೋಗ್ತವೆ, ವೆಹಿಕಲ್ಗಳು, ಟ್ರಾಫಿಕ್ ಸಿಗ್ನಲ್ಗಳು ಇನ್ನೊಂದು ಮತ್ತೊಂದು ಅಂತ. ಬಟ್ ಆದ್ರೆ ಇಲ್ಲಿ ಒಂದು ಸುಸಜ್ಜಿತವಾಗಿ ಮತ್ತೆ ಅತಿ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ಫ್ಯೂಚರ್ ಅಲ್ಲಿ ಒಳ್ಳೆ ಇದು ಸಿಗುತ್ತೆ. ಸಿಗ್ನಲ್ಗಳಿಗೆ ಪಾಸ್ ಆಗೋದಕ್ಕೆ ಜನಗಳು ಆರಾಮ್ಸೆ ಎಲ್ಲಾ ಮಾರ್ಗವಾಗಿ ಈಸಿಯಾಗಿ ವಿತೌಟ್ ಸಿಗ್ನಲ್ ಪಾಸ್ ಆಗ್ಬೋದು. ಮತ್ತೆ ಆಲ್ರೆಡಿ ಕೆಲವೊಂದು ಸಂಘ ಸಂಸ್ಥೆಗಳು ಸಹ, ಶಿಕ್ಷಣ ಸಂಸ್ಥೆಗಳು ಸಹ ಇಲ್ಲಿ ಆಲ್ರೆಡಿ ತಲೆ ಎತ್ತುತ್ತಾ ಇದಾವೆ. ಆಲ್ರೆಡಿ ಎಕ್ಸಿಸ್ಟಿಂಗು ಕೆಲವೊಂದು ಅಲ್ಲ, ಆಲ್ರೆಡಿ ಇದಿದ್ದಾವೆ. ಇಲ್ಲಿ ನೋಡಿ, ನಾವು ಪದ್ಮಶ್ರೀ ಶಿಕ್ಷಣ ಸಂಸ್ಥೆಗಳು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಆಲ್ರೆಡಿ ಶಿಕ್ಷಣ ಸಂಸ್ಥೆ ತಲೆ ಎತ್ತಿದೆ, ಆಲ್ರೆಡಿ ನಡೀತಾ ಇದೆ. ನೋಡಿ, ಇದೆಲ್ಲ ನೀವು ಎದುರುಗಡೆ ಲೆಫ್ಟ್ ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದೆಲ್ಲ ಕೆಂಪೇಗೌಡ ಲೇಔಟು, ರೈಟ್ ಅಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಕೆಂಪೇಗೌಡ ಲೇಔಟು. ಅದ್ಭುತವಾಗಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ನಾವು ಬರ್ತಾ ಇಲ್ಲಿ 5th ಬ್ಲಾಕ್, ನಾಡಪ್ರಭು ಕೆಂಪೇಗೌಡ ಲೇಔಟ್ ನ 5th ಬ್ಲಾಕ್ ಬರ್ತಾ ಇರ್ತೀವಿ. ಮತ್ತೆ ಅರ್ಚಕರ ಬಡಾವಣೆ ಅಂತ ಅನ್ಬಿಟ್ಟು ಇಲ್ಲಿ ಏನು ಇದೆ, ಕೊಮ್ಮಘಟ್ಟ ರಸ್ತೆಯಲ್ಲಿ ನಮಗೆ ಸಿಗುತ್ತೆ, ಅರ್ಚಕರ ಬಡಾವಣೆ ಇದೆ. ಮತ್ತೆ 7th ಬ್ಲಾಕ್, 5th and 7th ಬ್ಲಾಕಿಗೆ ಇಲ್ಲಿ ಅದ್ಭುತವಾದ ಒಂದು ಜಾಗವನ್ನ ನಿರ್ಮಾಣ ಮಾಡಿದ್ದಾರೆ, ರಸ್ತೆಯನ್ನ ಕನೆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಅರ್ಚಕರ ಬಡಾವಣೆ ಮತ್ತೆ 5th and ಬ್ಲಾಕ್ ನ ಒಂದು ಬಿಗ್ ಸಿಗ್ನಲ್ ಅಂತಾನೆ ಹೇಳ್ಬೋದು. ಇಲ್ಲಿ ಕನೆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಇದು ಆಲ್ರೆಡಿ ತುಂಬಾ ವರ್ಷಗಳಾದ್ರೂ ಸಹ, ಬಟ್ ಆದ್ರೆ ಏನೋ ಅಧಿಕಾರಿಗಳು ಇವಾಗ ಏನೋ ಒಂದು ಕ್ರಮ ಕೈಗೊಂಡು ಇವಾಗ ಏನೋ ನಿದ್ದೆಯಿಂದ ಎದ್ದಿದ್ದಾರೆ ಅನ್ಸುತ್ತೆ. ಹಾಗಾಗಿ ಇವತ್ತು ಒಂದು ಒಳ್ಳೆಯ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ. ನೋಡಿ, ಇವಾಗ ನೋಡ್ತಾ ಇದ್ರಲ್ಲ, ಇದು ಕೊಮ್ಮಘಟ್ಟ BDA ಫ್ಲಾಟ್ಸ್ಗಳಿವು. ಅವರ BDAನವರೇ ನಿರ್ಮಾಣ ಮಾಡ್ತಕ್ಕಂಥ ಅಪಾರ್ಟ್ಮೆಂಟು ಸಹ ಇದು ಕನೆಕ್ಟಿವಿಟಿ ಸಿಗ್ತಾ ಇದೆ. ನೀವು ಮುಂದೆ ನೋಡಿದ್ರೆ ನಿಮಗೆ ಮೈಸೂರು ಫ್ಲೈಓವರ್ ಇರ್ಬೋದು, ಮತ್ತೆ ಮೈಸೂರು ರಸ್ತೆ ಇರ್ಬೋದು, ರಾಜರಾಜೇಶ್ವರಿ ಆಸ್ಪತ್ರೆ ಇರ್ಬೋದು, ಇವೆಲ್ಲವೂ ಸಹ ನಿಮಗೆ ಕನೆಕ್ಟಿವಿಟಿ ಸಿಗುತ್ತೆ ಮತ್ತೆ ಸಿಗ್ತವೆ. ಅಲ್ಲಿಂದಾನೇ ಪಾಸ್ ಆಗ್ತಕ್ಕಂಥ ಒಂದು ರಸ್ತೆ ಇದಾಗಿದೆ. ಬಟ್ ಒಂದೇ ಒಂದು ಮನವಿ, ಆದಷ್ಟು ಬೇಗ ಪಬ್ಲಿಕ್ಕಿಗೆ ಇದನ್ನ ಒಂದು ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಸರ್ಕಾರಕ್ಕೆ ಇನ್ನೂ ಒಳ್ಳೇದು. ಯಾಕೆ ಮೀನಮೇಷ ಎಣಿಸ್ತಾ ಇದ್ದಾರೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಜನ ಈಗ ವಿಭಾಗ ಜಾಗ ನಿಜವಾಗೂ ಕಾಯ್ತಾ ಇದ್ದಾರೆ, ಈ ರಸ್ತೆ ಯಾವಾಗ ಓಪನ್ ಆಗುತ್ತಪ್ಪ ಅಂತ. ಬಟ್ ಓಡಾಡ್ಬೋದು ವೆಹಿಕಲ್, ಬಟ್ ಹೆವಿ ವೆಹಿಕಲ್ಸ್ ಇರ್ಬೋದು, ಅಥವಾ ಎಲ್ಲೇ ಸ್ಟಾಪ್ ಇಲ್ದಂಗೆ ನಾನ್ ಸ್ಟಾಪ್, ಒಂದು ಅಧಿಕೃತವಾಗಿ ಇನ್ನೂ ಒಂದು ಯಾವುದೇ ರೀತಿಯಲ್ಲಿ ಒಂದು ಆಗಿಲ್ಲ. ಆದಷ್ಟು ಅಧಿಕೃತವಾಗಿ ಆಗ್ಲಿ ಅನ್ನೋದು ನಮ್ಮ ವೀಕ್ಷಕರ ಮುಖಾಂತರ ಬೇಡಿಕೆ. ನಾವು ಇಲ್ಲೆಲ್ಲ ನೋಡ್ತಾ ಇದೀವಲ್ಲ, ಎದುರುಗಡೆ ಇರ್ತಕ್ಕಂಥವ್ರು ರಾಜರಾಜೇಶ್ವರಿ ಆಸ್ಪತ್ರೆ ಇರ್ಬೋದು, ಕಾಲೇಜ್ ಇರ್ಬೋದು, ಮತ್ತೆ ಮೆಟ್ರೋ, ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ನು ಏನು ಕಾಣ್ತಾ ಇದೆ, ಇಲ್ಲಿ ಹತ್ರದಲ್ಲಿದ್ದೀವಿ. ಈ ರೋಡೇ ಕನೆಕ್ಟಿವಿಟಿ ಆಗ್ತಕ್ಕಂಥದ್ದು. ಇಲ್ಲೊಂದು ಸ್ವಲ್ಪ ಇನ್ನೂ ಸಣ್ಣ ಪುಟ್ಟ ಕಾಮಗಾರಿಗಳು ಪೆಂಡಿಂಗ್ ಇರೋದ್ರಿಂದ ಈ ಕೆಲಸಗಳು ಇನ್ನೂ ಮುಗಿದಿಲ್ಲ. ಆದಷ್ಟು ಮುಗಿಯುತ್ತೆ ಅಂತಕ್ಕಂಥ ಒಂದು ಭರವಸೆ ಇದೆ. ಆ ಭರವಸೆಯಲ್ಲಿ ನಾವು ಇರಬೇಕಾಗುತ್ತೆ. ಆದಷ್ಟು ಬೇಗ ಒಂದು ಓಪನ್ ಆಗಲಿ ಈ ರಸ್ತೆ, ಸಾರ್ವಜನಿಕರಿಗೆ ಸಿಗಲಿ ಸೌಕರ್ಯ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಇನ್ನೂ ಅಂಡರ್ ಪಾಸು ಸ್ವಲ್ಪ ಇನ್ನೂ ಕನ್ಸ್ಟ್ರಕ್ಷನ್ ಇದೆ, ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ. ಹಾಗಾಗಿ ಆದಷ್ಟು ಬೇಗ ಆಗುತ್ತೆ ಅನ್ನೋದು ಭಾವನೆ. ನೋಡಿ, ಇಲ್ಲಿ ನಿಮ್ಗೆ ಎದುರುಗಡೆ ಕಾಣ್ತಾ ಇದೆ ಮೆಟ್ರೋ ಸ್ಟೇಷನ್ನು, ಅಲ್ಲೇ ಮೆಟ್ರೋ ಸ್ಟೇಷನ್ ಕಾಣ್ತಾ ಇದೆ. ಅಲ್ಲಿಂದ ಪಾಸ್ ಆಗ್ತಕ್ಕಂಥದ್ದು ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಇಂದ ಇದು ಕನೆಕ್ಟಿವಿಟಿ ಇರುತ್ತೆ.